ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹಣೆ ಬರಹ ವಿಧಿ ಲಿಖಿತವನ್ನ ಚೇಂಜ್ ಮಾಡುವಂತಹ ಪರ್ವಕಾಲ ಅಂತ ಹೇಳಿದ್ದೆ ಯುಗಾದಿ. ಯುಗದ ಆದಿ ಅಂತ ಹೇಳಿ ಕರೀತಾರೆ. ಯಾಕ ಅಂತಂದ್ರ ರಾವಣನ ಸಂಹಾರ ಮಾಡಿ ರಾಮ ಅಯೋಧ್ಯೆಯನ್ನ ಸೇರಿದಂತಹ ದಿನ. ದೀಪಾವಳಿಯ ದಿನ ರಾವಣನ ಸಂಹಾರ ಮಾಡಿದಂತಹ ರಾಮ ಮರಳಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಮಾಡಿಸಿಕೊಂಡಂತಹ ದಿನ ಯಾವುದು ಅನ್ನೋದು ಗೊತ್ತೇನು? ಅದೇ ಯುಗಾದಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯ ದಿನ ಅಂದ್ರೆ ಯುಗಾದಿ. ಇದು ಯುಗದ ಆದಿ ಅಂತ ಹೇಳಿ ಕರೆಸ್ಕೊಳ್ತದೆ. ಒಂದು ಕಡೆ ಬ್ರಹ್ಮದೇವರು ಸೃಷ್ಟಿ ಮಾಡ್ಲಿಕ್ಕೆ ಶುರು ಮಾಡಿದಂತಹ ಪರ್ವಕಾಲ ಇದು. ಜೊತೆಗೆ ರಾಮನ ಪಟ್ಟಾಭಿಷೇಕದ ಸುದಿನ ಇದು. ಅಷ್ಟೇ ಅಲ್ಲ, ಕಲಿಯುಗದ ಪ್ರಾರಂಭದ ದಿನ. 14 ವರ್ಷ ವನವಾಸದ ನಂತರ ರಾಮನ ಪಟ್ಟಾಭಿಷೇಕವಾಗುವಂತೆ, ರಾಮನನ್ನ ನಾವು ಸೆಲೆಬ್ರೇಟ್ ಮಾಡುವಂತೆ ನಮ್ಮ ಜೀವನದ ಸೆಲೆಬ್ರೇಷನ್ ಯಾವಾಗಿಂದ ಶುರು ಆಗ್ಬೇಕು? ಯಾವಾಗಿಂದ ಅಂತಂದ್ರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ಅಂದ್ರೆ ಈ ಯುಗಾದಿಯ ದಿನ. ಇಷ್ಟೆಲ್ಲಾ ಆರಂಭಗಳ ಒಗ್ಗೂಡಿಕೆಯ ದಿನವನ್ನ ಈ ರೀತಿ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಹಾಗಿದ್ರೆ ನಮ್ಮ ಜೀವನದಲ್ಲಿಯೂ ಕೂಡ ಈ ವನವಾಸ ಮುಗಿದು ರಾಮರಾಜ್ಯ ಪ್ರಾರಂಭವಾಗ್ಲಿ ಅಂದ್ರೇನು? ಸತ್ಯಕ್ಕೆ ಜಯ ಸಿಗ್ಲಿ, ಪರಿಶ್ರಮಕ್ಕೆ ಬೆಲೆ ಸಿಗ್ಲಿ. ಹಂಗಿದ್ರೆ ಬರ್ರಿ, ಏನ್ ಮಾಡ್ಬೇಕು, ಎಂತಹ ಅನುಷ್ಠಾನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಈ ಒಂದು ಸಂವತ್ಸರದ ಪ್ರಾರಂಭ ಗುರುವಾರ ಅಂತಂದ್ರ 19 ಮಾರ್ಚ್ 2026 6:56 ನಂತರದಲ್ಲಿ. ಅಲ್ಲಿವರೆಗೂ ಕೂಡ ಅಮಾವಾಸ್ಯೆಯ ತಿಥಿ ಇರ್ತದೆ. ಫಸ್ಟ್ ಮಾಡ್ಬೇಕಾದಂತಹ ಕೆಲಸ ಏನಂತಂದ್ರೆ ಅಭ್ಯಂಗ ಸ್ನಾನ. ಸೊ ಅಭ್ಯಂಗ ಸ್ನಾನವನ್ನ ಮಾಡ್ಲಿಕ್ಕೆ ಒಂದು ಮಂತ್ರ ಅದ, ಆ ಮಂತ್ರ ಹೇಳ್ತೀನಿ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಈ ಶ್ಲೋಕವನ್ನ ಹೇಳಿ ತೈಲಾಭ್ಯಂಜನ ಸ್ನಾನವನ್ನ ಮಾಡಬೇಕು. ಎಣ್ಣೆಯನ್ನ ತಲೆಯಿಂದ ಶಿರಸ್ಸಿಂದ ಹಿಡ್ಕೊಂಡು ಅಂಗುಷ್ಟದವರೆಗೂ ಕೂಡ ಹಚ್ಕೊಳ್ಬೇಕು. ಅಂದಿನ ದಿನ ಗೋಮಯ ಅಂದ್ರೆ ಶಗಣಿ, ಕೆಂಪು ಮಣ್ಣು ಹಾಗೂ ಸುಣ್ಣ ಮನೆ ಅಂಗಳದಲ್ಲಿ ಸಾರಿಸಿ ರಂಗೋಲಿಯನ್ನ ಹಾಕ್ಬೇಕು. ತಳಿರು ತೋರಣಗಳನ್ನ ತಪ್ಪದೆ ಕಟ್ಟಬೇಕು. ದೇವರ ಪೂಜೆಯನ್ನ ವಿಜೃಂಭಣೆಯಿಂದ ಮಾಡ್ಬೇಕು. ಭಗವಂತನ ಎಲ್ಲ ಮೂರ್ತಿಗಳಿಗೂ ಅಭ್ಯಂಜನವನ್ನ ಮಾಡಿಸ್ಬೇಕು. ಪಂಚಾಮೃತ ಸ್ನಾನಾದಿಗಳನ್ನ ಮಾಡಿಸಿ ಶುದ್ಧೋದಕಾದಿಗಳನ್ನ ನೆರವೇರಿಸಿ ಅಲಂಕಾರ ನೈವೇದ್ಯಾದಿಗಳನ್ನ ಮಾಡಿ, ಇನ್ನು ಯುಗಾದಿಯ ವಿಶೇಷ ಹೊಸ ಬೇವಿನ ಚಿಗುರನ್ನ ಜೊತೆಗೆ ಬೆಲ್ಲವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ಬೇಕು. ಈಗ ಬಂತ್ ನೋಡ್ರಿ ಹಣೆ ಬರಹವನ್ನ ಚೇಂಜ್ ಮಾಡುವಂತಹ ಮಹಾಮಂತ್ರ. ಹೊಸ ಬೇವಿನ ಚಿಗುರು ಮತ್ತು ಬೆಲ್ಲವನ್ನ ದೇವರಿಗೆ ಸಮರ್ಪಣೆಯನ್ನ ಮಾಡಿ ಮಹಾಮಂಗಳಾರತಿಯನ್ನ ತೆಗೆದುಕೊಂಡು ನಿಮ್ಮ ಹಣೆ ಬರಹವನ್ನ ಚೇಂಜ್ ಮಾಡುವಂತಹ, ವಿಧಿ ಲಿಖಿತವನ್ನ ಚೇಂಜ್ ಮಾಡುವಂತಹ ಮಹಾ ಮಂತ್ರವನ್ನ ಹೇಳ್ಬೇಕು. ಕೈ ಮುಗಿದು ಬ್ರಹ್ಮದೇವರ ಸ್ಮರಣೆಯನ್ನ ಮಾಡ್ಕೊಳ್ರಿ. ಬ್ರಹ್ಮದೇವರಲ್ಲಿ ಕೇಳ್ಕೋಬೇಕು, ಸ್ವಾಮಿ ಈ ವರ್ಷದ ಪ್ರಾರಂಭದಲ್ಲಿ ಈ ಮಂತ್ರವನ್ನ ಹೇಳಿಕತ್ತೀನಿ, ನನ್ನ ಹಣೆ ಬರವನ್ನು ಚೇಂಜ್ ಮಾಡಪ್ಪ, ಒಳ್ಳೇದನ್ನ ಮಾಡಪ್ಪ ಅಂತ ಕೇಳ್ಕೊಳ್ಬೇಕು. ನಮೋ ಬ್ರಹ್ಮಣೇ ತುಭ್ಯಂ ಕಾಮಾಯ ಚ ಮಹಾತ್ಮನೇ ನಮಸ್ತೆಸ್ತು ನಿಮೇಶಾಯ ತ್ರುಟಯೇ ಚ ಮಹಾತ್ಮನೇ ನಮಸ್ತೆ ಬಹುರೂಪಾಯ ವಿಷ್ಣವೇ ಪರಮಾತ್ಮನೇ. ಈ ಮಂತ್ರವನ್ನ ಒಂದು ಸತಿ ಭಕ್ತಿಯಿಂದ ಹೇಳ್ಬೇಕು. ನಿಂಬಕ ದಳದ ಭಕ್ಷಣೆಯನ್ನ ಮಾಡ್ಬೇಕಂದ್ರೆ ಬೇವಿನ ಚಿಗುರು ಜೊತೆಗೆ ಬೆಲ್ಲವನ್ನ ಸ್ವೀಕರಿಸಬೇಕು. ಸ್ವೀಕರಿಸುವ ಮುನ್ನ ಈ ಮಂತ್ರವನ್ನ ಹೇಳ್ಬೇಕು. ಜೊತೆಗೆ ಯಾರಿಗಾದ್ರೂ ಬೇವು ಬೆಲ್ಲ ತಗೊಂಡು ಬೆಲ್ಲದಂಗಿರೋಣ ಅಂತ ಹೇಳ್ತಿರ್ತಿರಲ್ಲ, ಅವಾಗ್ಲೂ ಕೂಡ ಈ ಮಂತ್ರವನ್ನ ಹೇಳ್ಬೇಕು. ಅದುವೇ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ. ಸೊ ಈ ಮಂತ್ರ, ಈ 2 ಮಂತ್ರವನ್ನ ಹೇಳೋದ್ರಿಂದ ನಿಮ್ಮೆಲ್ಲ ಕಷ್ಟ ಪರಿಹಾರ ಆಗ್ತದೆ, ಆರೋಗ್ಯಾಭಿವೃದ್ಧಿ ಆಗ್ತದೆ, ಮಾಟ ಮಾಯ ಮಂತ್ರ ಯಂತ್ರ ತಂತ್ರಗಳ ಪ್ರಯೋಗ ಆಗಿದ್ದು ದೂರ ಆಗ್ತದೆ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸ್ತವೆ. ನಿಮ್ಮೆಲ್ಲರ ವಿಧಿಲಿಖಿತ ಹಣೆ ಬರವನ್ನ ಬದಲಾಯಿಸಬೇಕು, ಒಳ್ಳೇದಾಗ್ಲಿಕ್ಕೆ ಈ ಮಂತ್ರವೇ ಸಟೀಕವಾದಂತಹ ಪರಿಹಾರ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.